ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬ ಬಂತು. ನವರಾತ್ರಿ ಹಬ್ಬದ ಬಗ್ಗೆ ನಾನಿವತ್ತು ಒಂದು ಸ್ವಲ್ಪ ಯಾವ ರೀತಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬಹುದು, ಹಾಗೆ ನಾನು ಹೇಗೆ ಸರಳವಾಗಿ ಪೂಜೆನ ಮಾಡ್ತೀನಿ ಅಂತ ಹೇಳಂದು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇದು ಈ ದೇವಿ ಎಲ್ಲ ಫೋಟೋ ಹಾಕೇನಲ್ಲ, ಇವು ನಾವು ನಮ್ಮ ತವ್ರ ಮನೆಯಲ್ಲಿ ಪೂಜೆ ಮಾಡೋವಂಥ ಆದಿಶಕ್ತಿ ದುರ್ಗಾದೇವಿ ನಾನು ಈ ಪೂಜೆ ಮಾಡಿರೋದು, ಹಾಗೆ ಘಟಕ್ಕೆ ಹಾಕಿರೋದು ಎಲ್ಲ ಒಂದೊಂದು ಫೋಟೋನ ನಾನು ತೆಗೆದು ಇಲ್ಲಿ ಹಾಕಿದ್ದೀನಿ. ಹಾಗೆ ನಾನು ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ಹೇಳಂದು ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಇದೇ ರೀತಿ ನೀವು ಮಾಡ್ಬೋದು. ಸರಳವಾಗಿ ಪೂಜೆನ ನಾನು ನಿಮಗೂ ಹೇಳ್ಕೊಡ್ತಿದ್ದೀನಿ, ಹಾಗೆ ನಾನು ಮಾಡೋದನ್ನು ನಿಮ್ಮೆದುರಿಗೆ ಇಲ್ಲಿ ಹಂಚ್ಕೊತಾ ಇದ್ದೀನಿ. ನಾನು ಪ್ರತಿ ಹಬ್ಬ ಬಂತ ಅಂದ ತಕ್ಷಣ ಎಲ್ಲರೂ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊತೀವಿ. ಅಮಾವಾಸ್ಯೆ ಹಿಂದಿನ ದಿನ ಅನ್ನೋದ್ರೊಳಗಾಗಿ ನಾವು ದೇವರ ವಿಗ್ರಹಗಳನ್ನ ತೊಳೆದು ದೇವರ ಜಗಲಿ ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಂತೂ ಇಟ್ಕೊಂಡಿರ್ತೀವಿ. ನಾನೇನು ಮಾಡ್ತೀನಿ, ಅಮಾವಾಸ್ಯೆ ದಿನ ಅಂತೂ ನಾವು ಯಾವ ರೀತಿ ಪೂಜೆನ ಮಾಡಬೇಕು, ಮಾಮೂಲಿಯಾಗಿ ಪೂಜೆ ಮಾಡ್ತೀವಲ್ಲ ಆ ರೀತಿ ನಾನು ಪೂಜೆನ ಮಾಡಿ ಮುಗಿಸ್ಕೊತೀನಿ. ಹಬ್ಬದ ಮೊದಲನೇ ದಿನ ನಾನು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮನೆದು ಏನೈತೆ ಎಲ್ಲ ಕೆಲಸ ನನ್ನ ದಿನನಿತ್ಯದ ಬೆಳಗ್ಗೆ ಕಸ ಕಲ್ಲು ಏನೈತೆ ಅದನ್ನ ಮುಗಿಸ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತೀನಿ. ಪೂಜೆ ಅಂತ ಅಂದ್ರೆ ನಿಮ್ಗೆ ಅದ್ರ ಡೆಮೋ ನೀವು ತೋರಿಸ್ರಿ ಅಂತ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಅದು ನಾನಿಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ. ಕಳಶ ಸ್ಥಾಪನೆಯನ್ನು ನಾನು ಮಾಡ್ತೀನಿ. ಕಳಶ ಸ್ಥಾಪನೆಯನ್ನು ಒಬ್ಬೊಬ್ಬರ ಮನೆಯಾಗ ಕಳಶ ಸ್ಥಾಪನೆ ಮಾಡೋ ಪದ್ಧತಿ ಇರೋಂಗಿಲ್ಲ. ಆ ಪದ್ಧತಿ ಇಲ್ಲದೆ ಇರೋರು ನೀವು ದುರ್ಗಾದೇವಿ ಫೋಟೋ ಇಲ್ಲ ಚಾಮುಂಡಿ ಫೋಟೋ ಇಟ್ಕೋಬೋದು. ಅದು ಎರಡು ಇಲ್ಲಪ್ಪ ಅಂತ ಅಂದವರು ನೀವು ಮಹಾಲಕ್ಷ್ಮಿ ಫೋಟೋ ಮನೆಯಾಗಂತೂ ಎಲ್ಲರ ಮನೆಗೂ ಸಾಮಾನ್ಯವಾಗಿ ಇದ್ದೇ ಇರ್ತೈತಿ. ಆ ದೇವಿದು ಮಹಾಲಕ್ಷ್ಮಿ ಫೋಟೋನ ನೀವು ಇಟ್ಟು ಪೂಜೆನ ಮಾಡಬಹುದು. ಕೆಳಗೆ ಒಂದು ಮಣಿ ಇಡ್ರಿ, ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅಲ್ಲಿ ಒಂದು ರಂಗೋಲಿ ಹಾಕಿ ಅಲ್ಲಿ ದೇವಿ ಫೋಟೋನ ಕುಂದಿರಿಸಿ ದೇವಿ ಫೋಟೋನ ಇಟ್ಟು ಅಲ್ಲಿ ನಿಮಗೇನು ಆಕಿಗೆ ಉಡಿ ತುಂಬಬೇಕು, ಈಗ ಎಲೆ ಅಡಿಕೆ ಹಣ್ಣು ಅದೇನಿರ್ತೋ ಅದನ್ನ ಉಡಿ ತುಂಬಿ ನೀವು ಪೂಜೆನ ಮಾಡ್ಕೋಬೋದು. ನಾನು ಕಳಶ ಸ್ಥಾಪನೆಯನ್ನು ಮಾಡ್ತೀನಿ. ಹಾಗೆ ದೇವಿ ಮುಂದೆ ನಾನು 9 ಹೂವನ್ನು 9 ಎಲೆಗಳನ್ನು 2 ಎಲೆನ ಹಾಗೆ ಅಡಿಕೆ ಮತ್ತು 9 ಹಣ್ಣನ್ನು ನಾನು ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡ್ತೀನಿ. 9 ಹಣ್ಣು ಅಂದರೆ ನಾವು ಒಂದು ಸ್ವಲ್ಪ ಕಾಯಿ ಇರೋ ಹಣ್ಣನ್ನೇ ನಾನು ತರಿಸ್ಕೊತೀನಿ. ಯಾಕಂದರೆ ನಾವು 9 ದಿನ ಮಟ್ಟ ಆ ಹಣ್ಣನ್ನು ನಾನು ಮುಟ್ಟೋ ಹಾಗಿಲ್ಲ. ದೇವಿ ಅವಾಗ ಘಟ್ಟಕ್ಕೆ ಕುಂತಿರ್ತಾಳ ಅಂಥೇಳಂದು ಒಂದು ಪ್ರತೀತಿ ಐತಿ. ಅದಕ್ಕೋಸ್ಕರ ನಾನು ಕಳಶ ಸ್ಥಾಪನೆಯನ್ನು ಮಾಡಿದ ಮೇಲೆ ಆ ಕಳಶ ಕದಲಿಸೋದಾಗಲಿ ಆಮೇಲೆ ಅಲ್ಲಿರೋವಂಥ ಹೂವು ಹಣ್ಣನ್ನಾಗಲಿ ನಾನು ಕೆಳಗೆ ಆಕಿನ ಮುಂದಿಟ್ಟಿರೋವಂಥವೇನು ಏನು ನಾನು ಮುಟ್ಟಕ್ಕೆ ಹೋಗಂಗಿಲ್ಲ. ಪ್ರತಿದಿನ ಹೂವನ್ನಷ್ಟೇ ನಾನು ಚೇಂಜ್ ಮಾಡ್ತೀನಿ. ಅಂದರೆ ಸಾವಕಾಶವಾಗಿ ಹೂವನ್ನು ತೆಗಿತೀನಿ, ಬಾಡೋಗಿರ್ತಾವೆ ಅಂತೇಳಂದು ಪ್ರತಿದಿನ ಬೇರೆ ಹೂವನ್ನಷ್ಟೇ ನಾನು ಏರಿಸ್ತೀನಿ. ಅಂದ್ರೆ ಕಳಶ ಮುಟ್ಟೋದಾಗಲಿ ದೇವಿ ಮುಟ್ಟೋದಾಗಲಿ ಅಲಗಾಡಿಸೋದಾಗಲಿ ಆ ರೀತಿ ನಾನೇನು ಮಾಡೋಕ್ಕೆ ಹೋಗಂಗಿಲ್ಲ. ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಆ ದೇವಿದು ಪೂಜೆ ಮಾಡ್ತೀವಲ್ಲ ನಾವು, ಯಾವಾಗ ಫಸ್ಟ್ ಮೊದಲನೇ ದಿನ ನಾವು ಘಟ್ಟ ಸ್ಥಾಪನೆಯನ್ನು ಮಾಡಿದ ದಿನದಿಂದನೂ ನಾವು ಆಕಿ ಮೇಲಿಂದ ಹೂ ತೆಗಿಂಗಿಲ್ಲ, ಆ ದೇವಿ ಮೇಲಿನ ಹೂ ತೆಗಿಂಗಿಲ್ಲ, ದೇವಿ ಮೇಲೆ ಹೂವನ್ನು ಹಾಕೋದಿಲ್ಲ. ಆ ದೇವಿಗೆ ಯಾವುದೇ ರೀತಿ ಆಕಿನ ನಾವು ಆಕಿಗೆ ಇದನ್ನು ಮಾಡೋಂಗಿಲ್ಲ, ಹೂ ತೆಗಿಯೋದಾಗಲಿ ಹೂ ಹಾಕೋದಾಗಲಿ ಏನೂ ಮಾಡೋಂಗಿಲ್ಲ. ಕೊನೆಗೆ ಬನ್ನಿ ದಿನ ಹಬ್ಬದ ದಿನ ದಸರಾ ದಿನ ನಾವು ಮತ್ತು ಹೊಳ್ಳಿ ಎಲ್ಲ ಅಲಂಕಾರವನ್ನು ಬೆಳ್ಳಿದೆ ನಾವೇನು ಹಾಕಿರ್ತೀವಿ ಎಲ್ಲನೂ ತೆಗೆದು ಮತ್ತೆ ಆಕೆಗೆ ಅವತ್ತಿನ ದಿನ ಪೂಜೆ ಮಾಡ್ತೀವಿ. ಅಲ್ಲಿವರೆಗೂ ಆಕೆನ ಯಾವುದೇ ರೀತಿ ನಾವು ಮುಟ್ಟೋದಿಲ್ಲ, ಪೂಜೆನೂ ಮಾಡೋಕ್ಕೆ ಹೋಗಂಗಿಲ್ಲ. ಆಕೆ ಘಟ್ಟಕ್ಕೆ ಕೂತಿರ್ತಾಳಂತೆ ಅಂದು ಆಕೆಗೆ ಯಾವುದೇ ರೀತಿ ನಾವು ಹಾಗಾಗಿ ನಾನು ಮನೆಯಲ್ಲಿ ಅದೇ ರೀತಿಯೇ ನಾವು ಪೂಜೆನ ಮಾಡ್ತೀನಿ. ಯಾವುದೇ ರೀತಿ ಹೂವಷ್ಟೇ ನಾನು ಮೇಲಿನ ಹೂವಷ್ಟು ತೆಗೆದು ಹೂವನ್ನು ಏರಿಸ್ತೀನಿ ಹೊರತು ಕಳಶ ನಾನು ಅಲಗಾಡಿಸೋದಾಗಲಿ ಕಳಶನ ನಾನು ಮುಟ್ಟೋದಾಗಲಿ ಮಾಡೋಕ್ಕೆ ಹೋಗಂಗಿಲ್ಲ. ನಾನು ಈ ರೀತಿ ಮಾಡ್ತೀನಿ. ನೀವು ಮಹಾಲಕ್ಷ್ಮಿ ಫೋಟೋನ ಇಟ್ಟಾಗ ಈಗ ಬೇಕಿದ್ದರೆ ಸಾವಕಾಶ ಹೂ ತೆಗೆದು ಹಾಕೋದಿದ್ರೆ ಹಾಕ್ಬೋದು. ಇಲ್ಲಪ್ಪ ನಾವು ಆ ರೀತಿ ಮಾಡ್ಕೊಂಡು ಬಂದಿಲ್ಲ, ನಾವು ದಿನಾನು ಹೂ ತೆಗೆದು ಹಾಕ್ತೀವಿ ಅಂತ ಅಂತಂದ್ರೆ ಹಾಕಬಹುದು. ಆಮೇಲೆ ಅಲಗಾಡಿಸೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ದೇವಿ ಘಟ್ಟಕ್ಕೆ ಕುಂತಿರ್ತಾಳೆ ಅಂತ ಹೇಳ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ, ಪ್ರತಿದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ಅವರು ನಡೆಸ್ಕೊಂಡು ಬಂದಂಥ ಪದ್ಧತಿ ಅದು. ಆದರೆ ನಮ್ಮ ಮನೆಯಲ್ಲಿ ನಮ್ಮ ದುರ್ಗಾದೇವಿಗೆ ನಾವು ಯಾವುದೇ ರೀತಿ ಆಕೆನ ನಾವು ಕದಲಿಸೋದಾಗಲಿ ಹೂ ತೆಗೆಯೋದು ಹಾಕೋದು ಆಕೆನ ಎಚ್ಚರಗೊಳಿಸೋದಾಗಲಿ ನಾವು ಆಕೆನ ಮಾಡೋಕ್ಕೆ ಹೋಗಂಗಿಲ್ಲ. ಅದೇ ರೀತಿ ನಾನು ಮನೇಲಿ ಮಾಡ್ತೀನಿ. ಆಮೇಲೆ ನಾನು ಇಲ್ಲಿ ದೀಪ ಹಚ್ಚೋದೊಂದು, ಇನ್ನೂ ಒಂದು ಇಲ್ಲಿ ಏನು ಮಾಡಬಾರ್ದು ಅಂತ ಅಂದರೆ ನಾವು ಭಾಳ ಮಡಿಯಾಗಿರ್ಬೇಕಿಲ್ಲ. ನಾನ್ ವೆಜ್ಜನ್ನು 9 ದಿನಗಳ ಕಾಲ ನಾವು ನಾನ್ ವೆಜ್ಜನ್ನು ತಿನ್ನಬಾರ್ದು. ಹಾಗೆ ಮೈಲಿಗೆ ಮನೇಲಿ ಯಾವುದೇ ರೀತಿ ಮೈಲಿಗೆ ಆಗದೆ ಇರೋ ರೀತಿ ನೋಡ್ಕೋಬೇಕು ಅಂತ ಹೇಳಂದು ನಾನಿಲ್ಲಿ ಹೇಳ್ತೀನಿ. ಹಂಗೆ ಮೈಲಿಗೆ ಮಾಡದೇ ಇರೋದನ್ನು ಮಾಡಬಾರ್ದು. ಅದನ್ನು ನಾವು
ನೋಡ್ಕೋಬೇಕಾಕತಿ. ಆಮೇಲೆ ಒಬ್ಬೊಬ್ಬರ ಮನ್ಯಾಗ ನಾವೀಗ ದೇವಿ ಮಹಾತ್ಮೆನ ಓದಬೇಕನ್ನೋ ಆಸೆ ಇರ್ತೈತಿ, ಅದ್ರ ದಪ್ಪ ಬುಕ್ ಇರ್ತೈತಿ, ಅದನ್ನು ಓದೋಕ್ಕಾಗಂಗಿಲ್ಲಪ್ಪ ಅಂತ ಅಂದವರು ನಾನಿಲ್ಲಿ ಮುಂದೆ ಒಂದು ಸಣ್ಣದೊಂದು ಬುಕ್ ತೋರಿಸ್ತೀನಿ ನೋಡ್ರಿ. ಈ ಬುಕ್ಕು ನಾನು ಪ್ರತಿ ವರ್ಷ ನಾನು ಈ ಬುಕ್ಕನ್ನು ಓದ್ತೀನಿ. ಈ ಮಹಾತ್ಮೆನ ಸಣ್ಣದೈತಿ, ಭಾಳ ಸಣ್ಣದೈತಿ ಬುಕ್ಕು. ಈ ಪುಸ್ತಕವನ್ನು ನೀವು ತಂದಿಟ್ಕೊಂಡು ಪ್ರತಿದಿನ 2 ಅಧ್ಯಾಯ ಓದಿದ್ರೆ ಸಾಕು, 2 ಅಥವಾ 3 ಅಧ್ಯಾಯ. ಆಮೇಲೆ ಸಣ್ಣ ಅಧ್ಯಾಯ ಅದಾವೆ, ಭಾಳ ದೊಡ್ಡ ಅಧ್ಯಾಯ ಏನಿಲ್ಲ, ಇದು ಸಣ್ಣ ಅಧ್ಯಾಯ ಅದಾವೆ. ಅವನ್ನ ನೀವು ಪ್ರತಿದಿನ 2-3 ಅಧ್ಯಾಯ ಓದಿದ್ರೆ ಸಾಕು. 9 ದಿನಕ್ಕೆ ನೀವು ಅಧ್ಯಾಯ ಮುಗಿಸ್ಕೊಂಡು ಪ್ರತಿದಿನ ಅಧ್ಯಾಯ ಓದಿ 1-2 ಅಧ್ಯಾಯ ಓದ್ರಿ. ಕೊನೆಗೆ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಂಡ್ರೆ ಭಾಳನ ಒಳ್ಳೇದಾಕೈತಿ. ನಾನು ಮಾಡೋದನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಕೊನೆಗೂ ಅದ್ರೊಳಗೆ ದುರ್ಗಾ ಅಷ್ಟೋತ್ತರ ಕೊನೆಗೆ ಲಾಸ್ಟ್ ಬುಕ್ಕಿನ ಕೊನೆಗೆ ಅದಾವು. ಇಲ್ಲಿ ನೋಡ್ರಿ ಸಣ್ಣದಾಗಿ ಅದಾವು ಅಧ್ಯಾಯಗಳು, ಏನು ಭಾಳ ದೊಡ್ಡ ಅಧ್ಯಾಯ ಏನಿಲ್ಲ, ಸಣ್ಣ ಅಧ್ಯಾಯ ಅದಾವು. ಇದನ್ನು ನೀವು ಓದ್ಕೋಬೋದು. ಈ ಪುಸ್ತಕವನ್ನು ಒಂದು ತಂದಿಟ್ಕೊಂಡ್ರೆ ನಾ ಭಾಳ ವರ್ಷ ಆಯ್ತು ಈ ಪುಸ್ತಕವನ್ನು, ಈ ದೇವಿ ಮಹಾತ್ಮೆನ ಓದಾಕಂತು. ಯಾಕಂದ್ರೆ ಭಾಳ ದಪ್ಪ ಇರೋದನ್ನು ತಂದ್ರೆ ನಾವು ಪದ್ಧತಿ ಭಾಳ ಮಾಡ್ಬೇಕಾಗತ್ತೆ ಮನ್ಯಾಗ. ಈಗ ನಾನೇನು ಮಾಡ್ತೀನಿ, ದೀಪ ಹಚ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, 9 ದಿನ ದೀಪ ಹಚ್ಕೋಬೇಕು, 5 ದಿನ ದೀಪ ಹಚ್ಚಬೇಕು, ನಂದಾ ದೀಪವನ್ನು ಇಡಬೇಕು ಅನ್ನೋದೊಂದು ಆಸೆ ಇರ್ತೈತಿ. ಆದ್ರೆ ಅದನ್ನು ಕಾಯೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ನಮ್ಮ ದೇವಸ್ಥಾನಕ್ಕೆ ನಾನು ಅನಿವಾರ್ಯ ಹೋಗಲೇಬೇಕಾಗತ್ತೆ. ಅಷ್ಟಮಿ ದಿನ ನಾವು ಹೋಗ್ಬೇಕಾಕತಿ, ಆಮೇಲೆ ಘಟ ಸ್ಥಾಪನೆ ಹಾಕೋ ದಿನ ನಾವು ಮಾಡಬೇಕು, ದಿನ ನಾವು ಹೋಗ್ಬೇಕಾಕತಿ. ಆಮೇಲೆ ಮನೇಲಿ ಘಟ್ಟಕ್ಕೆ ಹಾಕ್ತಾರೆ, ಆ ಟೈಮಲ್ಲಿ ನಾವು ಹೋಗ್ಬೇಕಾಗತ್ತೆ. ಹಾಗಾಗಿ ನಮ್ಮ ಮನ್ಯಾಗ ಏನು ಮಾಡಬೇಕು, ಇಲ್ಲಿ ಮನ್ಯಾಗ ನಾನು ಬೆಳಗ್ಗೆ ಪೂಜೆ ಮಾಡ್ತೀನಿ, ಸಾಯಂಕಾಲ ಮತ್ತು ದೀಪ ಹಚ್ಚೋದೊಂದು ವ್ಯವಸ್ಥೆ ನಾನು ಇಟ್ಕೊಂಡಿರ್ತೀನಿ. ಆದ್ರೆ ಕೊನೆಗೆ 3 ದಿನ ನಾನು ಮಾತ್ರ ನಾನು ನಂದ ದೀಪ ಬೆಳಗ್ತೀನಿ ಅಂಥೇಳಂದು ನಾನು ಸಂಕಲ್ಪ ಮಾಡಿಕೊಂಡು ಇಡ್ತೀನಿ. ನೀವು ಸಂಕಲ್ಪ ಮಾಡಿದ್ದೆ ಆದರೆ ನಾನು 9 ದಿನ ದೀಪ ಇಡ್ತೀನಿ, 5 ದಿನ ದೀಪ ಇಡ್ತೀನಿ ಅಂತ ನಾನು ಸಂಕಲ್ಪ ಮಾಡಿದ್ದೆ ಆದ್ರೆ ಪೂರ್ತಿಯಾಗಿ ನೀವು ದೀಪನ ಕರೆಕ್ಟಾಗಿ ಕಾಯಬೇಕಾಗತ್ತೆ. ಆಮೇಲೆ ಒಬ್ಬೊಬ್ಬರು ಭಾಳ ಪದ್ಧತಿಯಿಂದ ಮಾಡ್ತಾರೆ, ನಮ್ಮ ಮನ್ಯಾಗ ಮಾಡ್ತಾರೆ ಪದ್ಧತಿಯಿಂದ, ಭಾಳ ಮಡಿ ಉಡಿ ಭಾಳ ಮಾಡ್ತಾರೆ. ಆಮೇಲೆ ಮಣ್ಣಿನ ಪಣತಿ ತಂದು ದೀಪ ಹಚ್ಚಿ, ಆಮೇಲೆ ಸಗಣಿದು ಕೆಳಗೆ ಮಣ್ಣಿಂದು ಅಥವಾ ಸಗಣಿದು ಒಂದು ಕೆಳಗೊಂದು ಇದನ್ನಿಟ್ಟು ಅದ್ರ ಮೇಲೆ ಪಣತಿ ಇಟ್ಟು ಎಣ್ಣೆ ಹಾಕಿ ನಂದ ದೀಪವನ್ನು ಬೆಳಗ್ತಾರೆ. ಆ ರೀತಿ ಪದ್ಧತಿ ಮಾಡೋರು ಮಾಡ್ಬೋದು. ನಾನು ಅಷ್ಟೂ ಪದ್ಧತಿನ ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಒಂದು ಸರ್ತಿ ದೀಪ ಹಂಗೇನಾದರೂ ಶಾಂತ ಆದ್ರೆ ಮಾಡಿದ್ರೆ ಭಾಳ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾವೆ. ಅದಕ್ಕೋಸ್ಕರ ನಾವು ಕಾಯ್ತೀವಿ ಅಂತ ಅಂದಾಗ ನಾವೊಂದು ಕರೆಕ್ಟಾಗಿ ಕಾಯ್ಬೇಕಾಕತಿ. ನಾನು ಸಮಯ ಒಳಗನ ದೀಪಕ್ಕೆ ಎಣ್ಣೆ ಹಾಕಿ 3 ದಿನ ದೀಪ ಇಡ್ತೀನಿ. ಆದರೆ ಯಾವುದೇ ರೀತಿ ಮಣ್ಣಿನ ದೀಪನ ಇಟ್ಟು ನಾನಿಲ್ಲಿ ಪೂಜೆ ಮಾಡೋಕ್ಕೆ ಹೋಗಂಗಿಲ್ಲ. ಈಗ ದೇವಿ ಮಹಾತ್ಮೆ ಪಾರಾಯಣದ ಬಗ್ಗೆನೂ ನಾನಿಲ್ಲಿ ಹೇಳಿದ್ದೀನಿ. ಒಂದು ಚಿಕ್ಕ ಬುಕ್ಕನ್ನು ತಂದಿಟ್ಕೋರಿ, ದಿನಾನು 2 ಅಧ್ಯಾಯ ಓದಿ ಲಾಸ್ಟಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ಪಾರಾಯಣನ ಮಾಡ್ಬೋದು. ಹಂಗೆ ಕಳಶ ಇಡದೇ ಇರೋರು ಫೋಟೋ ಇಟ್ಟು ನೀವು ಪೂಜೆನ ಮಾಡ್ಕೋಬೋದು ಅಂತ ಹೇಳೀನಿ. ಆದರೆ ನಮ್ಮ ಮನೆಯಲ್ಲಿ ನಾನು ಕಳಶವನ್ನು ಇದನ್ನು ಮಾಡೋಂಗಿಲ್ಲ ಅಂತ ಹೇಳೀನಿ, ಕದಲಿಸಂಗಿಲ್ಲ ಅಂತ ಅಂದು ಅದನ್ನು ನಾನು ನಿಮಗಲ್ಲೇ ಹೇಳಿದ್ದೀನಿ. ಬೇಕಿದ್ರೆ ಪೂಜೆದು ಡೆಮೋ ಬೇಕಿದ್ರೆ ತೋರಿಸ್ರಿ ಅಂತ ಅಂದರೆ ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ತೋರಿಸ್ತೀನಿ. ಹಂಗೆ ನಾನು ದೇವಸ್ಥಾನಕ್ಕೆ ಹೋದಾಗ ಆ ದೇವಿಗೆ ಯಾವ ರೀತಿ ನಾವು ಘಟಸ್ಥಾಪನೆ ಮಾಡ್ತೀವಿ, ಹಾಗೆ ಅಲ್ಲಿ ಆಮೇಲೆ ಅಷ್ಟಮಿ ದಿನದ್ದು ಹಿಂದೆಲ್ಲ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ, ಅವನ್ನ ನೀವು ನೋಡಬಹುದು. ಈ ಸರ್ತಿನೂ ನಾನು ಎಷ್ಟಾಗುತ್ತೋ ಅಷ್ಟು ನಾನಲ್ಲಿ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಭಾಳ ದೇವಸ್ಥಾನ ಗದ್ದಲಿರ್ತೈತಿ, ಆಮೇಲೆ ಎಲ್ಲ ಪೂಜೆದು ಎಲ್ಲ ನಾವು ಮಾಡ್ಬೇಕಾಗಿರ್ತದಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಹೇಳಿದರೆ ಒಳ್ಳೆಯದು, ಒಂದು ಕಾಮೆಂಟ್ ಬಾಕ್ಸಲ್ಲಿ ಡೆಮೋ ಮಾಡಿ ತೋರಿಸ್ರಿ ಪೂಜೆದು ಅಂತ ಅಂದರೂ ನಾನು ಮಾಡಿ ತೋರಿಸ್ತೀನಿ. ಹಾಗೆ ಅಲ್ಲಿ ದೇವಿದು ಪೂಜೆದೆಲ್ಲ ತೋರಿಸ್ರಿ, ನೀವು ವಿಡಿಯೋ ಹಾಕ್ರಿ ಅಂತ ಅಂದರೂ ನಾನು ವಿಡಿಯೋ ಮಾಡಿಕೊಂಡು ಆದಷ್ಟು ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈಗ ಸಸಿನ ನೆಡ್ತಾರೆ ದೇವ್ರ ಮುಂದೆ, ಆ ಕಡೆ ಈ ಕಡೆ ಸಸಿ ನೆಡ್ತಾರೆ, ಅದನ್ನು ಯಾವ ರೀತಿ ಸಸಿ ಹಾಕ್ತಾರೆ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಹೇಳಿದರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕೋದನ್ನು ನಾನು ಪ್ರಯತ್ನ ಮಾಡ್ತೀನಿ. ನಾನು ಇಷ್ಟು ಪೂಜೆ ಮಾಡ್ತೀನಿ, ಕಳಶ ಇಡ್ತೀನಿ, ಹಾಗೆ ಅದನ್ನು ಯಾವುದೇ ರೀತಿ ಕದಿಸ್ದೇನೆ ನಾನು ಪೂಜೆನ ಮಾಡ್ತೀನಿ. ನೀವು ಇದೊಂದು ಚಿಕ್ಕ ಪ್ರಯತ್ನ, ಚಿಕ್ಕದೊಂದು ನಾನು ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ತೀನಿ ಅಂತ ಹೇಳೋದು ನಾನು ನಿಮಗೆ ಇಲ್ಲಿ ಹೇಳಿಕೊಟ್ಟಿದ್ದೀನಿ. ನೀವು ಇಷ್ಟು ಪೂಜೆ ಮಾಡಿದ್ರೆ ಸಾಕು. ನಿಮಗೆ ಈ 9 ದಿನ ನಾವು ಆ ತಾಯಿನ ಶ್ರದ್ಧಾಭಕ್ತಿಯಿಂದ ನಾವು ಆಕೆಗೆ ಬೇಡಿಕೊಂಡು, ಈಗ ನಮ್ಮ ತಾಯಿಗೆ ನಾವು ಏನೇ ಕೇಳಿದ್ರು ಇಲ್ಲ ಅನ್ನಂಗಿಲ್ಲ. ಅದೇ ರೀತಿ ಈ ಜಗಜ್ಜನನಿನೂ ಅಷ್ಟೇ, ನಾವು ಶ್ರದ್ಧಾಭಕ್ತಿಯಿಂದ ಪ್ರೀತಿಯಿಂದ ಆಕೆ ಪೂಜೆ ಮಾಡಿ ನಾವು ನಮಗೇನು ಮನಸ್ಸಿನಾಗೈತೋ ಅದನ್ನ ಕೇಳ್ಕೊಂಡ್ರೆ ಆ ತಾಯಿ ಇಲ್ಲ ಅನ್ನಂಗಿಲ್ಲ. ಹಾಗಾಗಿ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಈ 9 ದಿನಗಳ ಕಾಲ ಆ ತಾಯಿ ಪೂಜೆ ಮಾಡಿರಿ, ಆ ತಾಯಿ ಕೃಪೆಗೆ ಪಾತ್ರರಾಗ್ರಿ ಅಂತ ಅಂದು ಹೇಳ್ತೀನಿ. ಹಂಗೆ ನನಗೆ ಎಷ್ಟು ತಿಳಿದಿತ್ತು ಹಾಗೆ ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ಇಲ್ಲೊಂದು ಸ್ವಲ್ಪ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಸರಳವಾಗಿ ನೀವು ಪೂಜೆನ ಹೇಗೆ ಮಾಡ್ಕೋಬೋದು ಅಂತಲೂ ನಿಮ್ಗೆ ನಾನು ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಪೂಜೆ ಡೆಮೋ ತೋರಿಸೋದ್ರಿಂದ ತೋರಿಸ್ತೀನಿ. ಹಂಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ನಾನೊಂದು ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮಡಿ ಉಡಿಯಿಂದ ಶ್ರದ್ಧಾಭಕ್ತಿಯಿಂದ ದುರ್ಗಾದೇವಿ ಪೂಜೆ ಮಾಡಿರಿ.
ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ಗೊಂದಲ ಇದ್ದರೆ ನನಗೆ ನೀವು ಕೇಳ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.